ನಿಮ್ಮ ಸಿನಿಮಾ ಅಮೆರಿಕ ಅದರಲ್ಲೂ ಭೂಮಿ ಇದೇ ರೀತಿಯ ಒಂದು ಲೈಕ್ ನೀವು ಹೇಳ್ದಾಗೆ ಅಂದ್ರೆ ವೈಯಕ್ತಿಕ ಬದುಕಿನಲ್ಲಿ ಏನಾಗಿದೆಯೋ ಅದೇ ರೀತಿಯ ಒಂದು ಕಷ್ಟಗಳನ್ನ ಫೇಸ್ ಮಾಡುವಂಥದ್ದು. ಸೊ ಇಲ್ಲೂ ಕೂಡ ಅಂದ್ರೆ ಯಾಕೆ ಈ ರೀತಿ ಅಮೆರಿಕಾಗೆ ಹೋದ ನಮ್ಮ ಇಂಡಿಯನ್ ಹೆಣ್ಮಕ್ಳಿಗೆ ಈ ರೀತಿ ಆಗುತ್ತೆ ಅಂತ? ಅಮೆರಿಕದಲ್ಲಿ ಭೂಮಿಕಾಳ ಪಾತ್ರವನ್ನು ಸೃಷ್ಟಿಸುವಾಗ ನಾನು ಅಮೆರಿಕದಲ್ಲಿ ಮತ್ತು ಇಲ್ಲಿ ನೋಡಿದ ಅನೇಕ ಹೆಣ್ಣು ಮಕ್ಕಳು, ಅವರ ಸ್ವಗತಗಳು, ಅವರ ನೋವಿನ ಧ್ವನಿಗಳೆಲ್ಲ ಕೇಳಿಸ್ಕೊಳ್ತಿದ್ದೆ. ಹಾಗಾಗಿ ಅದು ಮೋಸ್ಟ್ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಆ ಥರದ ಪಾತ್ರಗಳು. ಒಂದು ಖಂಡದಿಂದ ಇನ್ನೊಂದು ಭೂಖಂಡಕ್ಕೆ ಹೋದಾಗ ಅನೇಕ ಬಗೆಯ ಆಘಾತಗಳಾಗತ್ತೆ, ಸಂತೋಷಗಳು ಆಗುತ್ತೆ, ಬದಲಾವಣೆಗಳು ಆಗುತ್ತೆ. ಸೂಕ್ಷ್ಮ ಮನಸ್ಸಿನವರಿಗೆ ಈ ಪಲ್ಲಟವನ್ನ ಸಹಿಸಿಕೊಳ್ಳುವ ಶಕ್ತಿ ಇರಲ್ಲ. ಕೆಲವರು ಸೂಕ್ಷ್ಮರಾಗಿರ್ತಾರೆ, ಕೆಲವರು ಸ್ವಾಭಿಮಾನಿಗಳಾಗಿರ್ತಾರೆ, ಕೆಲವರು ವ್ಯಕ್ತಿತ್ವವನ್ನು ಬಿಟ್ಟುಕೊಡೋಕೆ ಸರಿ ಇರಲ್ಲ, ಇನ್ನು ಕೆಲವರು ಅಹಂಕಾರಿಗಳಾಗಿರ್ಬಹುದು, ಇನ್ನೊಂದರೊಂದಿಗೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಿರತಕ್ಕಂಥ ವ್ಯಕ್ತಿತ್ವ ಇರಬಹುದು. ಈ ಅನೇಕ ಕಾರಣಕ್ಕೆ ಬಹಳ ಮಂದಿ ಓದೋರು ಆ ಥರದ ಆಘಾತಕ್ಕೆ ಒಳಗಾಗೋದು ಉಂಟು. ಹಾಗಾಗಿ ಅಮೆರಿಕದ ಭೂಮಿಕಾ ಪಾತ್ರದ ಸನ್ನಿವೇಶ ಸಂದರ್ಭ ಬೇರೆ, ಅಪರ್ಣ ಸನ್ನಿವೇಶ ಬೇರೆ, ಅದೆರಡಕ್ಕೂ ಸಂಬಂಧ ಇಲ್ಲ. ನಾನು ನೀವು ಆ ಪ್ರಶ್ನೆ ಕೇಳಿದ್ರಿಂದ ಹೇಳೋದು, ಅದೇಕೆ ಈಗ ಭಾರತದಲ್ಲೇ ಹೆಣ್ಣು ಮಕ್ಕಳಿಗೆ ಸಿಕ್ಕುವ ಸ್ವಾತಂತ್ರ್ಯ, ಅವರ ವೆರಿ ಇಂಡಿವಿಜುವಲಿಸ್ಟಿಕ್ ಆದ ಲೈಫ್ ಇವತ್ತು ತಮ್ಮದೇ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು, ವಿಚ್ಛೇದನೆಗಳು ಇತ್ಯಾದಿಗಳನ್ನ ಇವತ್ತು ನಾವು ತುಂಬಾ ನಮ್ಮ ಸಮಾಜದಲ್ಲಿ ಕಾಣ್ತೀವಿ. ನಿಮ್ಮ ಮತ್ತೆ ಅವರ ಒಡನಾಟ ಯಾವಾಗ ಸ್ಟಾರ್ಟ್ ಆಗಿದ್ದು ಸರ್? ಎಷ್ಟು ವರ್ಷಗಳ ಒಡನಾಟ? ನನಗೆ ಸುಮಾರು 80ರ ದಶಕದ ಹೊತ್ತಿನಲ್ಲಿ ಆಕೆ ಪರಿಚಯ. ಪುಟ್ಟ ಹುಡುಗಿ ಅಪರ್ಣ, ಸಾಹಿತ್ಯದ ವಿದ್ಯಾರ್ಥಿಯಾಗ ಆಗಷ್ಟೇ ಬೆಳ್ಳಿ ತೆರೆಗೆ ಪರಿಚಯ ಆಗುವಂತಹ ಸನ್ನಿವೇಶ. ನಾನು ಒಂದು ಪತ್ರಿಕೆಗೆ ಬರಿತಾ ಇದ್ದಾಗ ಅವಳ ಭಾವಚಿತ್ರ ಹಾಕಿ ಅವಳ ಬಗ್ಗೆ ಒಂದು ಲೇಖನ ಬರೆದಿದ್ದೆ. ಅದು ಅವಳು ಬಹಳ ಇಷ್ಟವಾಗಿತ್ತು. ಇದೆಲ್ಲ ಮೀರಿ ನನ್ನ ಲೇಖಕ ಪತ್ರಕರ್ತ ಆ ದೃಷ್ಟಿಯನ್ನು ಬಿಟ್ಟು ನನ್ನದೊಂದು ಕಾದಂಬರಿ ಚುಕ್ಕಿ ಚಂದ್ರಮರ ನಾಡಿನಲ್ಲಿ ಅಂತ, ಆ ಕಾದಂಬರಿ ಅವಳಿಗೆ ತುಂಬಾ ತುಂಬಾ ಇಷ್ಟವಾಗಿತ್ತು. ಅದರ ಬಗ್ಗೆ ಅವಳು ಬಹಳ ಪುಟಗಟ್ಟಲೆ ಪತ್ರವನ್ನ ಬರೆದು ಮೆಚ್ಚುಗೆಯನ್ನ, ಪ್ರಶ್ನೆಗಳನ್ನ ನನಗೆ ಕೇಳ್ತಿದ್ಲು. ನಾನು ಅವಳಿಗೆ ಉತ್ತರಗಳನ್ನ ಕೊಡ್ತಾ ಇದ್ದೆ. ನನ್ನ ಕಾಗದಗಳನ್ನ ಅವಳು ಕಡೆಯವರೆಗೆ ಕಾದಿಸಿದ್ಲು ಅಂತ ಅವರ ಪತಿ ನಾಗರಾಜ್ ವಸ್ತಾರೆ ಮೊನ್ನೆ ಹೇಳ್ತಾ ಇದ್ರು. ಅದು ನನ್ನ ಬಗ್ಗೆ ಅವಳಿಗೆ ಅಂತ ಅಭಿಮಾನ. ಅವಳು ಯಾವಾಗಲೂ ನನಗೆ ಒಂದು ಛೇಡಿಸ್ತಿದ್ದೇನೆಂದ್ರೆ, ಈ ಕಾದಂಬರಿ ಇಲ್ಲೇ ಇದೆ, ಇದು ಚುಕ್ಕಿ ಚಂದ್ರಮರ ನಾಡಿನಲ್ಲಿ ಅಂತ. ಇದು ಭಾಗ್ಯ ಅನ್ನುವಂತ ಒಂದು ಹುಡುಗಿ ಬಾಲ್ಯದಿಂದ ಯೌವನಾವಸ್ಥೆಗೆ ಬರುವ ಹೊತ್ತಿಗೆ ಯಾವ ಯಾವ ಸಂಬಂಧಗಳಿಂದ ಹೇಗೆ ಮೋಸ ಹೋಗ್ತಾಳೆ, ಪ್ರತಿ ಸಂಬಂಧವನ್ನು ನಂಬ್ತಾಳೆ, ನೆಚ್ತಾಳೆ, ಹತ್ಕೊಳ್ತಾಳೆ, ಅದು ಅವಳಿಗೆ ಮೋಸ ಮಾಡುತ್ತೆ. ಅಲ್ಲಿಂದ ಇನ್ನೊಂದು ಕಡೆ ಹೋಗ್ತಾಳೆ, ಇನ್ನೊಂದು ಸಂಬಂಧವನ್ನ ಆಶ್ರಯಿಸ್ತಾಳೆ, ಆ ಸಂಬಂಧ ಕೂಡ ಅವಳನ್ನ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಹೀಗೆ ಈಚ್ ರಿಲೇಶನ್ಶಿಪ್ಸ್ ಅವೆಲ್ಲ ಅವಳಿಗೆ ಶೋಷಣೆ ಮಾಡುವ, ಮೋಸ ಮಾಡುವ ಮುಖವಾಡ ಉಳ್ಳಂತ ಅನೇಕ ಘಟನೆಗಳು, ವಿದ್ಯಮಾನಗಳು ನಡೀತಾ ಹೋಗುತ್ತೆ ಭಾಗ್ಯಳ ಜೀವನದಲ್ಲಿ. ಈ ಭಾಗ್ಯಗಳನ್ನು ನಾನು ಬಹಳ ಜನ ನೋಡಿ ಬರೆದದ್ದು. ಕಟ್ಟ ಕಡೆಗೆ ಅವಳು ಕಾದಂಬರಿಯ ಕೊನೆಯಲ್ಲಿ ಎಲ್ಲ ಮೋಸಗಳಿಂದ ವಂಚಿತರಾದರೂ ಕೂಡ ತನ್ನ ಜೀವನ ಪ್ರೀತಿ ಕಳೆದುಕೊಳ್ಳದೆ ಒಂಟಿತನದಲ್ಲಿ ತನ್ನ ಬದುಕಿನ ಸತ್ಯವನ್ನ, ಪ್ರಕೃತಿಯಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುವಂತಹ ಒಂದು ಪ್ರಬುದ್ಧತೆ ಭಾಗ್ಯಳಿಗೆ ಬರುತ್ತೆ ಇದರಲ್ಲಿ. ಇದು ಅವಳಿಗೆ ತುಂಬಾ ಇಷ್ಟವಾಗಿತ್ತು ಈ ಕಾದಂಬರಿ. ಇದರಲ್ಲಿ ತುಂಬಾ ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಅವಳು ಏನಂತ ಛೇಡಿಸ್ತಾ ಇದ್ಲು ಅಂದ್ರೆ, ಈ ಭಾಗ್ಯಳ ಮನಸ್ಸಿನ ಗುಹೆಗಳನ್ನ ಏನು ನಾನು ಅನಾವರಣ ಮಾಡಿದ್ದೀನಿ, ಅವಳ ಒಳತೋಟಿಗಳನ್ನ, ತುಮುಲಗಳನ್ನ, ಅವಳ ದೈಹಿಕ ಮಾನಸಿಕ ಬೆಳವಣಿಗೆಗಳನ್ನೆಲ್ಲ, ಅದಕ್ಕೆ ಅವಳು ಇದು ಯಾರೋ ಹುಡುಗಿ ಬರ್ತಿರೋದು, ನಿಮ್ಮ ಹೆಸರೆಲ್ಲ ಹಾಕೊಂಡಿದ್ದೀರಾ, ಗಂಡಸರು ಇಂಥ ಕಾದಂಬರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದೊಂದು ರೀತಿ ಕಾಂಪ್ಲಿಮೆಂಟ್. ನಾನು ಹೇಳ್ತಿದ್ದೆ, ನಾನು ಆಮೇಲೆ ಕೂಡ ನನ್ನ ಪ್ರೀತಿಯ ಹುಡುಗಿಗೆ ಅಂತ ಹಾಯ್ ಬೆಂಗಳೂರಿನಲ್ಲಿ ಸುಮಾರು 5 ಸಂಪುಟಗಳನ್ನ ನಾನು ಬರೆದಿದ್ದೆ. ಹಾಗಾಗಿ ಹುಡುಗರು ಹುಡುಗಿಯಾಗಿ, ಹುಡುಗಿ ಹುಡುಗರ ಹಾಗೆ ಬರೆಯೋದು, ಪರಕಾಯ ಪ್ರವೇಶ ಮಾಡಿ ಬರೆಯೋದು ಸಾಹಿತ್ಯದಲ್ಲಿ ಇದ್ದದ್ದೇ. ಆದ್ರೆ ಅವಳು ಆಕೆ ಆ ರೀತಿಯ ಒಂದು ಪ್ರತಿಕ್ರಿಯೆಯನ್ನ
ಕೊಡುವುದರ ಮೂಲಕ ನನ್ನ ಸಾಹಿತ್ಯ ಅಭಿಮಾನಿಯಾಗಿ ನನ್ನ ಜೊತೆಗೆ ಒಂದು ಸ್ನೇಹ ಆಯಿತು.